हेलो मम्मी ಸ್ವಲ್ಪ ಜನ ಅಮ್ಮಂದ್ರಿಗೆ ಮೊಟ್ಟೆನ ಮಕ್ಕಳಿಗೆ ಕೊಡಬಹುದಾ ಅಥವಾ ಯಾವಾಗಿಂದ ಕೊಡಬೇಕು ಯಾವ ತರ ಕೊಡಬೇಕು ಅನ್ನೋದು ತುಂಬಾನೇ ಡೌಟ್ ಇರುತ್ತೆ ಸೋ ಈ ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಮಕ್ಕಳಿಗೆ ಮೊಟ್ಟೆ ಕೊಡೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಂಡ್ರೆ ನೀವು ಕೂಡ ಡೈಲಿ ಒಂದು ಬೇಯಿಸಿರೋ ಮೊಟ್ಟೆನ ಕೊಡ್ತೀರಾ ಮೊಟ್ಟೆನ ಮಕ್ಕಳಿಗೆ ಯಾವಾಗಿಂದ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬಹುದು ಮತ್ತೆ ಇದರ ಬೆನಿಫಿಟ್ಸ್ ಕೂಡ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಕಳಿಗೆ ಬೇಕಾಗಿರೋ ಎಲ್ಲ ತರ ರೆಸಿಪೀಸ್ ಅಪ್ಲೋಡ್ ಮಾಡಿದೀನಿ ಒಂದ್ಸಲ ಚೆಕ್ ಮಾಡಿ ನಿಮ್ಮ ಮಕ್ಕಳಿಗೂ ಮಾಡ್ಕೊಡಿ ಈಗ ಮೊಟ್ಟೆನ ಮಕ್ಕಳಿಗೆ ಯಾವಾಗಿಂದ ಕೊಡಬಹುದು ಅಂತ ಕೇಳೋದಾದ್ರೆ ನಾವು 6 ಮಂತ್ಸ್ ಪ್ಲಸ್ ಇಂದಾನೆ ಕೊಡಬಹುದು ಅಂದ್ರೆ ನಾವು ಸಾಲಿಡ್ ಫುಡ್ ನ ಸ್ಟಾರ್ಟ್ ಮಾಡಿದಾಗಿಂದ ಮಕ್ಕಳಿಗೆ ಮೊಟ್ಟೆನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬಹುದು ಮೊಟ್ಟೆ ಮಕ್ಕಳಿಗೆ ಹೈ ಪ್ರೋಟೀನ್ ಅಂತಾನೆ ಹೇಳ್ಬೋದು ಡೈಲಿ ಒಂದು ಮೊಟ್ಟೆನ ಬೇಯಿಸ್ಬಿಟ್ಟು ಮಕ್ಕಳಿಗೆ ಕೊಡಬಹುದು ಎಗ್ ಅಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಮಕ್ಕಳ ಮಸಲ್ಸ್ ಮತ್ತೆ ಬೋನ್ಸ್ ಗೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಎಷ್ಟೊಂದು ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಕೂಡ ಇದೆ ವಿಟಮಿನ್ ಎ ಡಿ ಈ ತರ ಎಷ್ಟೊಂದು ವಿಟಮಿನ್ಸ್ ಮಿನರಲ್ಸ್ ಇರೋದ್ರಿಂದ ಮಕ್ಕಳು ಓವರ್ ಆಲ್ ಬೆಳವಣಿಗೆಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆ ಮಕ್ಕಳಿಗೆ ಮೇನ್ ಆಗಿ ಬ್ರೈನ್ ಡೆವಲಪ್ಮೆಂಟ್ ಗೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ಎಗ್ ಡೈಲಿ ಒಂದು ಮಕ್ಕಳಿಗೆ ಕೊಡೋದ್ರಿಂದ ವೇಟ್ ಗೇನ್ ಕೂಡ ಚೆನ್ನಾಗುತ್ತೆ ಹಾಗೆ ಇದರಲ್ಲಿ ಐರನ್ ಕ್ಯಾಲ್ಸಿಯಂ ಈ ತರ ಎಲ್ಲಾ ತರನು ಮಕ್ಕಳಿಗೆ ಬೇಕಾಗಿರುವಂತ ಪ್ರೋಟೀನ್ ಸಿಗುತ್ತೆ ಇನ್ನು ತುಂಬಾ ಜನ ಕೇಳ್ತಾ ಇರ್ತಾರೆ ಫುಲ್ ಮೊಟ್ಟೆನ ಮಕ್ಕಳಿಗೆ ಕೊಡಬಹುದು ಅಥವಾ ಕೊಡಬಾರ್ದಾ ಅಂತ ಮಕ್ಕಳಿಗೆ ಒಂದು ಫುಲ್ ಮೊಟ್ಟೆನ ಕೊಡಬಹುದು ಬಟ್ 8 ಮಂತ್ಸ್ ಪ್ಲಸ್ ಮೇಲೆ ಒಂದು ಫುಲ್ ಎಗ್ ನ ಕೊಡಿ ಇನ್ನು ಚಿಕ್ಕ ಮಕ್ಕಳಿಗೆ ತಿನ್ಸಿದ್ರಂದ್ರೆ ಸ್ವಲ್ಪ ವೈಟ್ ಕಲರ್ ಮಾತ್ರ ತಿನ್ಸಿ ಯಾಕೆ ಯೆಲ್ಲೋ ಪಾರ್ಟ್ ನ ಮಕ್ಕಳಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಮಕ್ಕಳಿಗೆ ಅದು ಗಂಟ್ಲಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಹೊರತು ಇನ್ನು ಬೇರೆ ಯಾವುದೇ ತರ ಕೊಡಬಾರ್ದು ಅಂತ ಏನೂ ಇಲ್ಲ ಯೆಲ್ಲೋ ಪಾರ್ಟ್ ನು ಕೂಡ ಮಕ್ಕಳಿಗೆ ಕೊಡಬಹುದು ತುಂಬಾನೇ ಒಳ್ಳೇದು ಹೋಲ್ ಎಗ್ ನ ನಾವು ಮಕ್ಕಳಿಗೆ ಕೊಟ್ಟಾಗ ಫುಲ್ ಪ್ರೋಟೀನ್ ಅನ್ನೋದು ಸಿಗುತ್ತೆ ಇನ್ನು ಚಿಕ್ಕ ಮಕ್ಕಳಿಗೆ ಆಗಲ್ಲ ಅಂತ ಅಷ್ಟೇ ವೈಟ್ ಕಲರ್ ನ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸಿ ಇನ್ನು ಮಕ್ಕಳ ಏಜ್ ವೈಸ್ ನಾವು ಅದನ್ನ ತಿನ್ನಿಸಬೇಕಾಗತ್ತೆ ನಮ್ಮ ಪಾಪು 1 ಇಯರ್ ಪ್ಲಸ್ ಆಗಿರೋದ್ರಿಂದ ನೋಡಿ ಈ ತರ ನಾನು ಮ್ಯಾಶ್ ಮಾಡಿ ಏನು ಕೊಡೋದಿಲ್ಲ ಸೊ ಅವಳಿಗೆ ಕೊಟ್ಟಾಗ ಅವಳೇ ತಿನ್ಕೊಳ್ತಾಳೆ ಬಟ್ ಯೆಲ್ಲೋ ಪಾರ್ಟ್ ಮಾತ್ರ ನಾನು ಅವಳಿಗೆ ಈ ತರ ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ತೀನಿ ಅದು ಗಂಟ್ಲಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ 1 ಇಯರ್ ಒಳಗಡೆ ಇರುವಂತ ಮಕ್ಕಳಿಗೆ 1 ಎಗ್ ನ ಕೊಟ್ರೆ ಸಾಕಾಗತ್ತೆ 1 ಇಯರ್ ಮೇಲೆ ಇರೋರಿಗೆ 2 ಎಗ್ಸ್ ಕೊಡಬಹುದು ಅಂದ್ರೆ 1 ಟೈಮ್ ಬ್ರೇಕ್ಫಾಸ್ಟ್ ಗೆ 2 ಎಗ್ಸ್ ನ ನಾವು ಕೊಡಬಹುದು ನಿಮ್ಮ ಪಾಪು ಯಾವ ತರ ಚೆವ್ ಮಾಡುತ್ತೆ ಅನ್ನೋದನ್ನ ನೋಡ್ಕೊಂಡು ನೀವು ಕೊಡಬೇಕಾಗತ್ತೆ ಇಲ್ಲಾಂದ್ರೆ ಈ ತರ ಮ್ಯಾಶ್ ಮಾಡಿಬಿಟ್ಟು ಕೊಟ್ರು ಮಕ್ಕಳು ಈಸಿಯಾಗಿ ತಿನ್ಕೊಳ್ತಾರೆ ಒಬ್ಬೊಬ್ರು ಮಕ್ಕಳು ಬೇಯಿಸಿರೋ ಮೊಟ್ಟೆ ತಿನ್ನೋದಿಲ್ಲ ಸೊ ಅಂತವ್ರಿಗೆ ಈ ತರ ಮ್ಯಾಶ್ ಮಾಡಿಬಿಟ್ಟು ರೈಸ್ ಜೊತೆನೂ ತಿನ್ನಿಸಬಹುದು ಅವ್ರಿಗೆ ಗೊತ್ತಾಗೋದಿಲ್ಲ ಇಲ್ಲಾಂದ್ರೆ ಆಮ್ಲೆಟ್ ಮಾಡಿಬಿಟ್ಟು ಕೊಡಬಹುದು ಬಟ್ ಬಾಯ್ಲ್ಡ್ ಎಗ್ ತುಂಬಾನೇ ಒಳ್ಳೇದು ಮೊಟ್ಟೆನ ಒಂದೇ ತರ ಕೊಡಬೇಕು ಅಂತ ಏನಿಲ್ಲ ಡಿಫ್ರೆಂಟ್ ಆಗಿ ಕೊಡಬಹುದು ಸೊ ಈ ತರ ಬೇಯಿಸ್ಬಿಟ್ಟು ಕೊಡಬಹುದು ಆಮ್ಲೆಟ್ ಇಲ್ಲ ಎಗ್ ರೈಸ್ ತರ ಆದ್ರೂ ಮಾಡಿ ಮಕ್ಕಳಿಗೆ ಕೊಡಬಹುದು ಸೊ ಆ ತರ ಎಲ್ಲ ರೆಸಿಪೀಸ್ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಆ ತರ ವಿಡಿಯೋಸ್ ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾವು ಫಿಂಗರ್ ಫುಡ್ ಆಗಿನೂ ಮಕ್ಕಳಿಗೆ ಕೊಡಬಹುದು ಈ ತರ ಪೀಸಸ್ ಹಾಕ್ಬಿಟ್ಟು ಮಕ್ಕಳಿಗೆ ಕೊಟ್ರೆ ಅವರೇ ಅದನ್ನ ನಿಧಾನಕ್ಕೆ ತಿನ್ಕೊಳ್ತಾರೆ ಇನ್ನು ಚಿಕ್ಕ ಮಕ್ಕಳಿಗೆ ನೋಡಿ ಈ ತರ ಮ್ಯಾಶ್ ಮಾಡಿಬಿಟ್ಟು ಯೆಲ್ಲೋ ಕಲರ್ ನ ಸಪರೇಟ್ ಆಗಿ ಕೊಡಬಾರ್ದು ಸೊ ಅದಕ್ಕೆ ಈ ತರ ವೈಟ್ ಕಲರ್ ಅದಕ್ಕೇನೆ ಮಿಕ್ಸ್ ಮಾಡಿ ಮಕ್ಕಳಿಗೆ ರೈಸ್ ತರ ತಿನ್ಸಿದ್ರೆ ಈಸಿಯಾಗಿ ತಿನ್ಕೊಳ್ತಾರೆ ಇನ್ನಷ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಸೋ ದಟ್ ನಾನು ಹಾಕಿದ ತಕ್ಷಣ ನಿಮಗೆ ವಿಡಿಯೋಸ್ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಸೊ ನೀವು ಅದನ್ನ ನೋಡ್ಬಿಟ್ಟು ವಿಡಿಯೋಸ್ ನ ಬೇಗ ನೋಡಬಹುದು ಸೊ ಗೈಸ್ ನೋಡಿದ್ರಲ್ಲ ಮೊಟ್ಟೆನ ಮಕ್ಕಳು ಕೊಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಡೈಲಿ ಒಂದು ಮೊಟ್ಟೆನ ಕೊಡಿ ಅವರು ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್